ಹಲೋ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫಾರ್ಮ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಟೋಟಲ್ ITR ಫಾರ್ಮ್ಸ್ 7 ಇದೆ. ಅದರಲ್ಲಿ ಫಸ್ಟ್ 4 ಫಾರ್ಮ್ಸ್ ಇಂಡಿವಿಜುವಲ್ಗೆ ಅಪ್ಲಿಕೇಬಲ್ ಆಗುತ್ತೆ. ನೆಕ್ಸ್ಟ್ 3 ಫಾರ್ಮ್ಸ್ ನಾನ್ ಇಂಡಿವಿಜುವಲ್ಗೆ ಅದು ಅಪ್ಲಿಕೇಬಲ್ ಆಗುತ್ತೆ. ಸೊ ಮೊದಲನೇದಾಗಿ ITR 1 ಈ ಫಾರ್ಮ್ ಇಂಡಿವಿಜುವಲ್ಗೆ ಮತ್ತು ರೆಸಿಡೆಂಟ್ ಇದ್ದವರಿಗೆ ಅಪ್ಲಿಕೇಬಲ್ ಆಗುತ್ತೆ. ಅದು ಲೆಸ್ ದೆನ್ 50 ಲ್ಯಾಕ್ ಅಮೌಂಟ್ ಇದ್ದವರಿಗೆ ಇದು ITR 1 ಅಪ್ಲಿಕೇಬಲ್ ಆಗುತ್ತೆ. ITR 2 ಇದು ಇಂಡಿವಿಜುವಲ್ ಮತ್ತು HUF ಇದ್ದವರಿಗೆ ಈ ಫಾರ್ಮ್ ಅಪ್ಲಿಕೇಬಲ್ ಆಗುತ್ತೆ. ಮತ್ತು ರೆಸಿಡೆಂಟ್ ಮತ್ತು ನಾನ್ ರೆಸಿಡೆಂಟ್ ಇಬ್ಬರಿಗೂ ಕೂಡ ಇದು ITR ಫಾರ್ಮ್ 2 ಅಪ್ಲಿಕೇಬಲ್ ಆಗುತ್ತೆ. ಇದು 50 ಲ್ಯಾಕ್ ಅಥವಾ 50 ಲ್ಯಾಕ್ ಪ್ಲಸ್ನು ಅವರಿಗಿದ್ರೆ ಅವರು ಕೂಡ ITR 2ನ ಫೈಲ್ ಮಾಡ್ಬೋದು. ITR 3 ಏನಿದೆ, ಸೊ ಇದು ಏನು ಇಂಡಿವಿಜುವಲ್ ಅಪ್ಲೈ ಮಾಡ್ಬೋದು ಮತ್ತು HUF ಇದ್ದವರು ಕೂಡ ಈ ಫಾರ್ಮನ್ನು ಅವರು ಅಪ್ಲೈ ಮಾಡ್ಬೋದು. ಮತ್ತು ಇದು ಫಾರ್ಮ್ ಕೂಡ ರೆಸಿಡೆಂಟ್ ಪ್ಲಸ್ ನಾನ್ ರೆಸಿಡೆಂಟ್ ಇಬ್ರಿಗೂ ಕೂಡ ಇದು ಫಾರ್ಮ್ ITR 3ನ ಫೈಲ್ ಮಾಡ್ಬೋದು. ಸೊ ಇದು ಏನಿದೆ, ಎವ್ರಿ ಇನ್ಕಮ್ ಮೋರ್ ದೆನ್ ಫಾರ್ಮ್ ನಂಬರ್ 2 ಒಳಗೆ ಏನಿರುತ್ತೆ ಪ್ಲಸ್ ಬಿಸ್ನೆಸ್ ಆರ್ ಪ್ರೊಫೆಷನ್ದವರು ಈ ITR 3 ಫಾರ್ಮನ್ನು ಫೈಲ್ ಮಾಡ್ಬೋದು. ಸೊ ITR 4 ದಿಸ್ ಫಾರ್ಮ್ ಈಸ್ ಫಾರ್ ರೆಸಿಡೆಂಟ್ ಇಂಡಿವಿಜುವಲ್. ಸೊ ಇದು ಏನದ ಓನ್ಲಿ ಫಾರ್ ರೆಸಿಡೆಂಟ್ ಇದ್ದವರಿಗೆ ಮಾತ್ರ ಇದು ಏನದ ITR 4 ಅಪ್ಲಿಕೇಬಲ್ ಆಗುತ್ತೆ. ಸೊ ಇದು ಏನದ ಎಕ್ಸ್ಟೆಂಡೆಡ್ ಫಾರ್ಮ್ ಯಾವುದು ITR 1. ಸೊ ಯಾರು ಪ್ರಿಸೆಂಪ್ಟಿವ್ ಇನ್ಕಮ್ ಅಂಡರ್ ITR ಅನ್ನ ಫೈಲ್ ಮಾಡ್ತಾರೆ, ಸೊ ಅವ್ರಿಗೆ ಏನದ ITR 4 ಅಪ್ಲಿಕೇಬಲ್ ಆಗುತ್ತೆ. ಸೊ ನೆಕ್ಸ್ಟ್ ITR 5, ITR 6 ಆ್ಯಂಡ್ 7 ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂದರೆ ನಾನ್ ಇಂಡಿವಿಜುವಲ್ದವರಿಗೆ ಇದು ಫಾರ್ಮ್ಸ್ ಅಪ್ಲಿಕೇಬಲ್ ಆಗುತ್ತೆ. ಮೊದಲನೇದಾಗಿ ದಿಸ್ ಫಾರ್ಮ್ ಈಸ್ ಫಾರ್ ಎ ಫರ್ಮ್. ಸೊ ಇದು ಏನದ ಫರ್ಮ್ದವ್ರಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ. ಸೊ ಅದು ಯಾರು ಅಂತಂದರೆ ಪ್ರಿಸೆಂಪ್ಟಿವ್ ಇನ್ಕಮ್ ಅಂಡರ್ ಯಾರು ಫೈಲ್ ಮಾಡಿರಂಗಿಲ್ಲ, ITR 4 ಯಾರು ಫೈಲ್ ಮಾಡಿರಂಗಿಲ್ಲ, ಸೊ ಅವ್ರಿಗೆ ಏನದ ಇದು ITR 5 ಅಪ್ಲಿಕೇಬಲ್ ಆಗುತ್ತೆ. ಆಮೇಲೆ ITR 6 ಏನದ ಅದು ಓನ್ಲಿ ಫಾರ್ ಕಂಪನೀಸಿಗೆ ಏನಾಗುತ್ತೆ ITR 6 ಅಪ್ಲಿಕೇಬಲ್ ಆಗುತ್ತೆ. ಆಮೇಲೆ ITR 7 ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂದರೆ ಯಾವ ಕಂಪನೀಸ್ ಅಂಡರ್ ಸೆಕ್ಷನ್ 139 4A ಆಗಿರ್ಬೋದು, 4B ಆಗಿರ್ಬೋದು, 4C ಆಗಿರ್ಬೋದು ಅಥವಾ 4D ಆಗಿರ್ಬೋದು. ಸೊ ಇವರೆಲ್ಲ ಏನದ ITR 7 ಅನ್ನ ಫೈಲ್ ಮಾಡ್ತಕ್ಕದ್ದು. ಸೊ ITR 1 ಆರ್ ಸಹಜ್. ಸೊ ಈ ಫಾರ್ಮ್ ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂದರೆ ರೆಸಿಡೆಂಟ್ ಇಂಡಿವಿಜುವಲ್. ಸೊ ಫಾರ್ ದ ಅಸೆಸ್ಮೆಂಟ್ ಇಯರ್ 2024-25 ಇದರೊಳಗೆ ಇನ್ಕ್ಲೂಡ್ ಆಗಂತ ಇನ್ಕಮ್ ಫ್ರಮ್ ಸ್ಯಾಲ್ರಿ ಆಗಿರ್ಬೋದು ಅಥವಾ ಪೆನ್ಷನ್ ಆಗಿರ್ಬೋದು ಅಥವಾ ಇನ್ಕಮ್ ಫ್ರಮ್ ಒನ್ ಹೌಸ್ ಪ್ರಾಪರ್ಟಿ ಆಗಿರ್ಬೋದು. ಇದು ಏನದ ಬ್ರಾಡ್ ಫಾರ್ವರ್ಡ್ ಲಾಸಸ್ ಆಗಿರಬಾರ್ದು. ಸೊ ಒನ್ ಹೌಸ್ ಒಳಗೆ ಏನದ ಬ್ರಾಡ್ ಫಾರ್ವರ್ಡ್ ಲಾಸಸ್ ಅನ್ನ ಇಲ್ಲಿ ತೋರಿಸ್ಲಿಕ್ಕೆ ಬರೋದಿಲ್ಲ. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಏನದ ವಿನ್ನಿಂಗ್ ಫ್ರಮ್ ಲಾಟ್ರಿ ಆಗಿರ್ಬೋದು ಮತ್ತು ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸಸ್. ಸೊ ಇವು ಎರಡು ಇನ್ಕಮ್ ಅನ್ನ ಇಲ್ಲಿ ITR 1 ಅಲ್ಲಿ ತೋರಿಸ್ಲಿಕ್ಕೆ ಬರಲ್ಲ. ಇದು ಬಿಟ್ಟು ಬೇರೆ ಯಾವ್ದರ ಸೋರ್ಸ್ ಇಂದ ನಮ್ಗೆ ಇನ್ಕಮ್ ಜನರೇಟ್ ಆಗ್ತಿತ್ತು ಅಂದ್ರೆ ನಾವು ಅವಾಗ ITR 1 ಅನ್ನ ತೋರಿಸ್ಬೋದು. ಸೊ ಅಗ್ರಿಕಲ್ಚರ್ ಇನ್ಕಮ್ ಅಪ್ ಟು 5,000 ತನಕ ನಾವು ಏನದ ITR 1 ಅಲ್ಲಿ ತೋರಿಸ್ಬೋದು. ಟೋಟಲ್ ಇನ್ಕಮ್ ಡಸ್ ನಾಟ್ ಎಕ್ಸೀಡ್ 50 ಲ್ಯಾಕ್. ಸೊ 50 ಲ್ಯಾಕ್ ತನಕ ಅಷ್ಟೇ ನಾವು ಇನ್ಕಮ್ ಇತ್ತು ಅಂದರೆ, ನಮ್ದು ಟೋಟಲ್ ಇನ್ಕಮ್ ಇತ್ತು ಅಂದರೆ ITR 1 ಅನ್ನ ನಾವು ಫೈಲ್ ಮಾಡ್ಬೋದು. ಸೊ ITR 2ನ ಯಾರು ಫೈಲ್ ಮಾಡ್ತಾರೆ ಅಂದರೆ ಇಂಡಿವಿಜುವಲ್ ಆಗಿರ್ಬೋದು ಅಥವಾ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಆಗಿರ್ಬೋದು. ಅವ್ರದ್ದು ಟೋಟಲ್ ಇನ್ಕಮ್ ಸೊ ಅಸೆಸ್ಮೆಂಟ್ ಇಯರ್ ಒಳಗೆ 2024-25 ಒಳಗೆ ಈ ಏನು ಕೆಳಗೆ ಮೆನ್ಷನ್ ಮಾಡಿದ್ದು ಐಟಮ್ ಇಂದ ಅವರಿಗೆ ಇನ್ಕಮ್ ಜನರೇಟ್ ಆಗಿತ್ತು ಅಂತಂದರೆ ಅವ್ರು ಏನದ ITR 2ದು ಫೈಲ್ ಮಾಡ್ಬೋದು. ಸೊ ಅದು ಇನ್ಕಮ್ ಫ್ರಮ್ ಸ್ಯಾಲ್ರಿ ಆಗಿರ್ಬೋದು ಅಥವಾ ಪೆನ್ಷನ್ ಆಗಿರ್ಬೋದು ಅಥವಾ ಹೌಸ್ ಪ್ರಾಪರ್ಟಿ ಮೋರ್ ದೆನ್ 1 ಇತ್ತು ಅಂತಂದರೆ, ಸೊ ITR 1 ಒಳಗೆ ಏನದ 1 ಹೌಸ್ ಪ್ರಾಪರ್ಟಿ ಇದ್ರೆ ಮಾತ್ರ ನಾವು ITR 1 ಅನ್ನ ಫೈಲ್ ಮಾಡ್ತಿದ್ದೀವಿ. ITR 2 ಒಳಗೆ ಏನದ ಮೋರ್ ದೆನ್ 1 ಹೌಸ್ ಇತ್ತಂದ್ರೆ ನಾವೇನು ಮಾಡ್ಬೋದು, ಇಲ್ಲಿ ITR 2ನ ಫೈಲ್ ಮಾಡ್ಬೋದು. ಆಮೇಲೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಒಳಗೆ ITR 1 ಒಳಗೆ ಏನು ಮಾಡಿದ್ದೀವಿ ನಾವು, ಈ 2 ಸೋರ್ಸಿಂದ ಬರುವ ಇನ್ಕಮನ್ನು ಅದನ್ನೇ ಬಿಟ್ಟಿದ್ದೀವಿ. ಸೊ ಬಟ್ ಇಲ್ಲಿ ITR 2 ಒಳಗೆ ಏನದ ಆ ಇನ್ಕಮನ್ನು ಕನ್ಸಿಡರ್ ಮಾಡ್ತೀವಿ. ಯಾವುದದು ವಿನ್ನಿಂಗ್ ಫ್ರಮ್ ಲಾಟ್ರಿ ಆಗಿರ್ಬೋದು ಅಥವಾ ವಿನ್ನಿಂಗ್ ಫ್ರಮ್ ರೇಸ್ ಹಾರ್ಸ್ ಆಗಿರ್ಬೋದು. ಸೊ ಇವು 2 ಇನ್ಕಮನ್ನು ನಾವು ITR 2 ಒಳಗೆ ತೋರಿಸ್ಬೋದು. ಮತ್ತಲ್ಲದೆ ಮತ್ತು ಅದರ್ ಸೋರ್ಸಸ್ಸಿಂದ ನಮ್ಗೆ ಇನ್ಕಮ್ ಜನರೇಟ್ ಆಗಿತ್ತು ಅಂದ್ರೆ ಅವಾಗೂ ಕೂಡ ನಾವೇನದ ITR 2ನ ಫೈಲ್ ಮಾಡ್ಬೋದು. ಆಮೇಲೆ ಡೈರೆಕ್ಟರ್, ಯಾವುದೇ ಒಂದು ಕಂಪನಿ ಡೈರೆಕ್ಟರ್ ಇದ್ರೂ ಕೂಡ ಅವ್ರದ್ದು ಏನಾದರೂ ಇನ್ಕಮ್ ಇತ್ತಂದರೆ ITR 2ದೊಳಗೆ ನಾವು ತೋರಿಸ್ಬೋದು. ಆಮೇಲೆ ಇಫ್ ಯು ಹ್ಯಾವ್ ಹ್ಯಾಡ್ ಇನ್ವೆಸ್ಟ್ಮೆಂಟ್ಸ್ ಇನ್ ಅನ್ಲಿಸ್ಟೆಡ್ ಇಕ್ವಿಟಿ ಶೇರ್ಸ್
ಅಟ್ ಎನಿ ಟೈಮ್ ಡ್ಯೂರಿಂಗ್ ದ ಫೈನಾನ್ಷಿಯಲ್ ಇಯರ್. ನಾವು ಈಕ್ವಿಟಿ ಶೇರ್ಸ್ ಒಳಗೆ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಅಂದ್ರೂ ಕೂಡ ನಾವೇನದ ITR 2ನ ಫೈಲ್ ಮಾಡ್ಬೋದು. ಸೊ ITR 2 ಫೈಲ್ ಯಾರು ಮಾಡ್ತಾರೆ ಅಂದರೆ ರೆಸಿಡೆಂಟರೇ ಇರಲಿ ಅಥವಾ ನಾನ್ ರೆಸಿಡೆಂಟ್ ಇದನ್ನು ಕೂಡ ITR 2ನ ಫೈಲ್ ಮಾಡ್ಬೋದು. ಅದೇ ರೀತಿಯಾಗಿ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಇತ್ತು ಅಂದರೆ, ಆಮೇಲೆ ಫಾರಿನ್ ಇನ್ಕಮ್ ಇದ್ರೂ ಕೂಡ, ಆಮೇಲೆ ನಮ್ಮದು ಅಗ್ರಿಕಲ್ಚರ್ ಇನ್ಕಮ್ ಮೋರ್ ದೆನ್ 5,000 ಇತ್ತು ಅಂದ್ರೂ ನಾವು ITR 2ನ ಫೈಲ್ ಮಾಡ್ಬೋದು. ಆಮೇಲೆ ನಮ್ಮದು ಏನಾದರೂ ಅಸೆಟ್ ಔಟ್ಸೈಡ್ ಇಂಡಿಯಾ ಇತ್ತು ಅಂದ್ರೂ ಕೂಡ ನಾವು ITR 2ನ ಫೈಲ್ ಮಾಡ್ಬೋದು. ನಮ್ಮದು ಇನ್ಕಮ್ ಒಳಗೆ TDS ಅಂತ ಹೇಳಿ ಕಟ್ ಮಾಡಿದ್ದೀವಿ ಅಂಡರ್ ಸೆಕ್ಷನ್ 194 ಒಳಗೆ ಅಂತಂದರೆ ಅವಾಗೂ ಕೂಡ ನಾವೇನದ ITR 2ನ ಫೈಲ್ ಮಾಡ್ಬೋದು. ಆಮೇಲೆ ಇಫ್ ಇನ್ ಕೇಸ್ ಪೇಮೆಂಟ್ ಆರ್ ಡಿಡಕ್ಷನ್ಸ್ ಆಫ್ ಟ್ಯಾಕ್ಸ್ ಹ್ಯಾಸ್ ಬೀನ್ ಡೆಫರ್ಡ್ ಆನ್ ESOP. ESOP ಅಂತಂದರೆ ಎಂಪ್ಲಾಯಿ ಸ್ಟಾಕ್ ಆಪ್ಷನ್ ಪ್ಲ್ಯಾನ್. ಸೊ ಇದು ಆಪ್ಷನ್ ಪ್ಲ್ಯಾನ್ ಯಾವಾಗ ಕೊಡ್ತಾರೆ ಅಂತಂದರೆ, ಎಂಪ್ಲಾಯಿ ಏನಾದ್ರೂ ಟ್ಯಾಲೆಂಟ್ ಇದ್ದ, ಔಟ್ಸ್ಟ್ಯಾಂಡಿಂಗ್ ಒಂದು ಪರ್ಫಾರ್ಮೆನ್ಸ್ ಇತ್ತು ಅಂದರೆ ಅವನಿಗೆ ಅವಾರ್ಡ್ ಅಂತ ಹೇಳಿ ಸ್ಯಾಲ್ರಿಯರ ಕೊಡ್ಬೋದು, ಬೋನಸ್ ಆದರೂ ಕೊಡ್ಬೋದು. ಸೊ ಆ ಕೊಟ್ಟಂಥ ಸ್ಯಾಲ್ರಿ ಒಳಗೆ ಏನಾದರೂ ಅವರು TDS ಅನ್ನು ಕಟ್ ಮಾಡಿದ್ರು ಅಂದರೆ ಆ ಥರದ್ದು TDS ಅಮೌಂಟನ್ನು ಅವ ಕ್ಲೇಮ್ ತಗೊಳ್ಳೋ ಸಲುವಾಗಿ ITR 2ನ ಫೈಲ್ ಮಾಡ್ಬೋದು. ಇಫ್ ಯು ಹ್ಯಾವ್ ಎನಿ ಬ್ರಾಡ್ ಫಾರ್ವರ್ಡ್ ಲಾಸಸ್ ಇತ್ತು ಅಂತಂದರೆ ಅಥವಾ ಕ್ಯಾರಿ ಫಾರ್ವರ್ಡ್ ಲಾಸಸ್ ಇತ್ತು ಅಂದರೆ ಅದನ್ನು ಕೂಡ ನಾವು ಕ್ಲೇಮ್ ಮಾಡಲಿಕ್ಕೆ ITR 2ನ ಫೈಲ್ ಮಾಡ್ಬೋದು. ಅದೇ ರೀತಿಯಾಗಿ ITR 3ನ ಯಾರು ಫೈಲ್ ಮಾಡ್ತಾರೆ ಅಂತಂದರೆ ಇಂಡಿವಿಜುವಲ್ ಆಗಿರ್ಬೋದು ಅಥವಾ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಆಗಿರ್ಬೋದು, ಅವರು ಕೂಡ ಏನದ ITR 3ನ ಫೈಲ್ ಮಾಡ್ಬೋದು. ಸೊ ಯಾರು ಮಾಡ್ತಾರೆ ಇಲ್ಲಿ ಅಂತಂದರೆ ಕ್ಯಾರಿಂಗ್ ಆನ್ ಎ ಬಿಸ್ನೆಸ್ ಆರ್ ಪ್ರೊಫೆಷನ್. ಯಾವುದಾದ್ರೂ ಬಿಸ್ನೆಸ್ ಅಥವಾ ಪ್ರೊಫೆಷನ್ ಇತ್ತು ಅಂದರೆ ಸೊ ಅವರು ಇಂಡಿವಿಜುವಲ್ ಕೂಡ ಇಲ್ಲಿ ಏನದ ITR 3ನ ಫೈಲ್ ಮಾಡ್ಬೋದು. ಅಥವಾ ಡೈರೆಕ್ಟರ್ಸ್ ಇದ್ದರು, ಯಾವುದೇ ಒಂದು ಕಂಪನಿ ಡೈರೆಕ್ಟರ್ಸ್ ಇದ್ದರು ಅಂತಂದರೆ ಅವರು ಕೂಡ ಇಲ್ಲಿ ಏನದ ITR 3ನ ಫೈಲ್ ಮಾಡ್ಬೋದು. ಆಮೇಲೆ ಇನ್ವೆಸ್ಟ್ಮೆಂಟ್ಸ್ ಇನ್ ಅನ್ಲಿಸ್ಟೆಡ್ ಈಕ್ವಿಟಿ ಶೇರ್ಸ್ ಒಳಗೆ ಅವರು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅಂದರೆ ಅವರು ಕೂಡ ಇಲ್ಲಿ ಏನದ ITR 3ನ ಫೈಲ್ ಮಾಡ್ಬೋದು. ಸೊ ಅದೇ ರೀತಿಯಾಗಿ ದ ರಿಟರ್ನ್ ಮೇ ಇನ್ಕ್ಲೂಡ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಸ್ಯಾಲರಿ, ಪೆನ್ಷನ್ ಆ್ಯಂಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಸೊ ಇಲ್ಲೇನದ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಗಿರ್ಬೋದು, ಸ್ಯಾಲ್ರಿ ಆಗಿರ್ಬೋದು ಅಥವಾ ಅದರ್ ಸೋರ್ಸಸ್ ಆಗಿರ್ಬೋದು. ಸೊ ಅವರು ಕೂಡ ಇಲ್ಲೇನದ ITR 3ನ ಫೈಲ್ ಮಾಡ್ತಕ್ಕದ್ದು. ಆಮೇಲೆ ಇನ್ಕಮ್ ಆಫ್ ಎ ಪರ್ಸನ್ ಆ್ಯಸ್ ಎ ಪಾರ್ಟ್ನರ್ ಇನ್ ದ ಫರ್ಮ್. ಸೊ ಯಾವುದೇ ಪಾರ್ಟ್ನರ್ಶಿಪ್ ಫರ್ಮ್ ಒಳಗೆ ಒಬ್ಬ ಪಾರ್ಟ್ನರ್ ಇದ್ದ, ಸೊ ಅವನದು ಇನ್ಕಮ್ ಇತ್ತಂದರೆ ಅವರು ಕೂಡ ಇಲ್ಲೇನದ ITR 3ನ ಫೈಲ್ ಮಾಡ್ಬೋದು. ಸೊ ಇದು ITR ಫಾರ್ಮ್ 3 ಅನ್ನೋದೇನದ ಇದು ವಾಸ್ಟ್ ಅದ. ಸೊ ಇದ್ರದ್ದೇ ಒಂದು ಪಾರ್ಟ ITR 2 ಅದ, ITR 1 ಅದ, ಆಮೇಲೆ ITR 4 ಕೂಡ ಇದ್ರದ್ದೇ ಒಂದು ಎಕ್ಸ್ಟೆಂಡೆಡ್ ಫಾರ್ಮ್ ಇದೆ, ಅದು ITR 4 ಅನ್ನೋದು. ಸೊ ITR 3 ಒಳಗೆ ಏನದ, ಸೊ ಎಲ್ಲ ಫಾರ್ಮ್ಸ್ ಏನದ ಈ ITR 3 ಒಳಗೆ ಇನ್ಕ್ಲೂಡ್ ಆಗ್ತಾವು. ಸೊ ಇದು ಫಾರ್ಮ್ ಕೂಡ ಏನದ ರೆಸಿಡೆಂಟೂ ಅಪ್ಲೈ ಮಾಡ್ಬೋದು, ನಾನ್ ರೆಸಿಡೆಂಟು ಕೂಡ ITR 3ನ ಅಪ್ಲೈ ಮಾಡ್ಬೋದು. ಸೊ ಅದೇ ರೀತಿಯಾಗಿ ITR 4 ಅಥವಾ ಸುಗಮ್ ಅಂತಲೂ ಕೂಡ ಇದನ್ನ ಅಂತಾರೆ. ಸೊ ಇದನ್ನು ಯಾರು ಅಪ್ಲೈ ಮಾಡ್ತಾರೆ ಅಂತಂದ್ರೆ ಇಂಡಿವಿಜುವಲ್ಲು ಮತ್ತು HUF. ಸೊ ಇದು ಏನದ ಓನ್ಲಿ ಫಾರ್ ರೆಸಿಡೆಂಟ್ ಇದ್ದವ್ರು ಮಾತ್ರ ಇದು ITR 4ಅನ್ನು ಅಪ್ಲೈ ಮಾಡ್ತಾರೆ. ಸೊ ಇದನ್ನು ಯಾರು ಅಪ್ಲೈ ಮಾಡ್ತಾರೆ ಅಂತಂದ್ರೆ ಬಿಸ್ನೆಸ್ ಇನ್ಕಮ್ ಅಕಾರ್ಡಿಂಗ್ ಟು ದ ಪ್ರಿಸೆಂಪ್ಟಿವ್ ಇನ್ಕಮ್ ಸ್ಕೀಮ್ ಅಂಡರ್ ಸೆಕ್ಷನ್ 44 AD ಮತ್ತು 44 AE. ಅಂದರೆ ಯಾರು ಪ್ರಿಸೆಂಪ್ಟಿವ್ ಇನ್ಕಮ್ ಅಂತ ಹೇಳಿ ಕ್ಲೇಮ್ ಮಾಡ್ತಾರ, ಸೊ ಅಂಥವ್ರಿಗೆ ಏನದ ಇದು ITR 4 ಅಪ್ಲಿಕೇಬಲ್ ಆಗುತ್ತೆ. ಈ ಸೆಕ್ಷನ್ 44 AD ಅಂತಂದರೆ ಏನು ಅದು? ಸ್ಮಾಲ್ ಟ್ಯಾಕ್ಸ್ ಪೇಯರ್ ವಿತ್ ಲೆಸ್ ದೆನ್ ₹2 crore ಆಫ್ ಟರ್ನ್ ಓವರ್ not required to maintain books of accounts and their profit are presumed to 8% of their turnover. ಸೊ ಇದೇನದ ಮೋರ್ ದೆನ್ ಅಥವಾ ಲೆಸ್ ದೆನ್ 2 crore ಅವ್ರದ್ದು ಟರ್ನ್ ಓವರ್ ಇತ್ತು ಅಂತಂದರೆ ಅವರು ಬುಕ್ಸ್ ಆಫ್ ಅಕೌಂಟ್ಸನ್ನು ಮೇಂಟೈನ್ ಮಾಡೋದು ಅವಶ್ಯಕತೆ ಇಲ್ಲ. ಸೊ ಅವ್ರದ್ದು ಏನದ ಪ್ರಿಸಂಪ್ಷನ್ ಅಂಡರ್ ಅವ್ರನ್ನೇನದ ಅವ್ರ ಟರ್ನ್ ಓವರ್ ಬೇಸ್ ಮೇಲೆ ಅವರಿಗೆ 8% ಅವ್ರದ್ದು ಪ್ರಾಫಿಟ್ ಅಂತ ಹೇಳಿ ಕನ್ಸಿಡರ್ ಮಾಡಿ ಅವರು ITR 4ಅನ್ನು ಫೈಲ್ ಮಾಡ್ಬೋದು. ಸೊ ಅದೇ ರೀತಿಯಾಗಿ ಸೆಕ್ಷನ್ 44 AE ಅಂದರೆ ಎ ಪರ್ಸನ್ ಹೂ ಇಸ್ ಕ್ಯಾರಿಂಗ್ ಆನ್ ಎನಿ ಏಜೆನ್ಸಿ ಬಿಸ್ನೆಸ್ earning income in the nature of commission or brokerage exceeds ₹2 crore. ಸೊ ಅವ್ರದ್ದೇನಿತ್ತು ಏಜೆನ್ಸಿ ಬಿಸ್ನೆಸ್ ಏನಾದರೂ ಇತ್ತು, ಅವರು ಕಮಿಷನ್ ಅಥವಾ ಬ್ರೋಕರೇಜ್ 2 crore ಜಾಸ್ತಿ ಇತ್ತು ಅಂತಂದರೆ ಅವ್ರದ್ದು ಪ್ರಿಸೆಂಪ್ಟಿವ್ ಇಲ್ಲಿ ಎಷ್ಟು ಮಾಡ್ತಾರೆ ಅಂತಂದರೆ 5% ಆಫ್ ದೇರ್ ಟರ್ನ್ ಓವರ್. ಸೊ ಅಂಥವ್ರು ಏನದ ಇಲ್ಲಿ ITR 4ಅನ್ನು ಫೈಲ್ ಮಾಡ್ಬೋದು. ಅದೇ ರೀತಿಯಾಗಿ
ಪ್ರೊಫೆಷನಲ್ ಇನ್ಕಮ್ ಅಕಾರ್ಡಿಂಗ್ ಟು ಪ್ರಿಸಂಪ್ಟಿವ್ ಇನ್ಕಮ್ ಸ್ಕೀಮ್ ಅಂಡರ್ ಸೆಕ್ಷನ್ 44 ADA ಅಂತಂದ್ರೆ ಸ್ಮಾಲ್ ಟ್ಯಾಕ್ಸ್ ಪೇಯರ್ ಎಂಗೇಜ್ ಇನ್ ಎನಿ ಪ್ರೊಫೆಷನ್ ಹಿಸ್ ನೆಟ್ ಇನ್ಕಮ್ ಶಲ್ ಬಿ ಕನ್ಸಿಡರ್ 50% ಆಫ್ ಹಿಸ್ ಗ್ರಾಸ್ ರಿಸಿಪ್ಟ್. ಸೊ ಯಾವುದೇ ಒಂದು ಪ್ರೊಫೆಷನಲ್ ಇನ್ಕಮ್ ಇಂದ ಸೊ ಅವ್ರದ್ದು ಗ್ರಾಸ್ ಇನ್ಕಮ್ 50% ಅಂತ ಹೇಳಿ ಇಲ್ಲಿ ಕನ್ಸಿಡರ್ ಮಾಡ್ತಾರೆ. ಇದು ಯಾವುದು ಪ್ರೊಫೆಷನ್ಗೆ ಅಪ್ಲಿಕೇಬಲ್ ಆಗ್ತದೆ. ಇದನ್ನು ಏನು ಪ್ರಿಸಂಪ್ಟಿವ್ ಇನ್ಕಮ್ ಅಂಡರ್ ಬರುತ್ತೆ. ಸೊ ಅದೇ ರೀತಿಯಾಗಿ ಇನ್ಕಮ್ ಫ್ರಮ್ ಸ್ಯಾಲ್ರಿ ಆರ್ ಪೆನ್ಷನ್ ಅಪ್ ಟು 50 ಲ್ಯಾಕ್ ಇತ್ತಂದ್ರೆ ಅವರು ಏನದ ITR 4 ಅನ್ನ ಫೈಲ್ ಮಾಡ್ಬೋದು. ಸೊ ಇನ್ಕಮ್ ಫ್ರಮ್ ಒನ್ ಹೌಸ್ ಪ್ರಾಪರ್ಟಿ ನಾಟ್ ಮೋರ್ ದೆನ್ ₹50 ಲ್ಯಾಕ್. ಸೊ ಇದೇನದ ಒನ್ ಹೌಸ್ ಪ್ರಾಪರ್ಟಿ ಇತ್ತು ಅಂದ್ರೆ ಅದು ಇನ್ಕಮ್ ಏನದ 50 ಲ್ಯಾಕ್ಕಿಂತ ಜಾಸ್ತಿ ಆಗಿರಬಾರ್ದು. ಸೊ ಅವಾಗ ಏನದ ಅವರು ಇಲ್ಲಿ ITR 4 ಅನ್ನ ಅವರು ಫೈಲ್ ಮಾಡ್ಬೋದು. ಇದು ಬ್ರಾಡ್ ಫಾರ್ವರ್ಡ್ ಲಾಸಸ್ ಕೂಡ ಆಗಿರಬಾರ್ದು. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಹ್ಯಾವಿಂಗ್ ಇನ್ಕಮ್ ನಾಟ್ ಮೋರ್ ದೆನ್ 50 ಲ್ಯಾಕ್. ಸೊ ಇದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅದನ್ನು ಎಷ್ಟಾಗಿರಬಾರ್ದು 50 ಲ್ಯಾಕ್ಕಿಂತ ಜಾಸ್ತಿ ಆಗಿರಲಿಲ್ಲ ಅಂದ್ರೆ ಅವರು ಕೂಡ ಏನದ ITR 4 ಅನ್ನ ಫೈಲ್ ಮಾಡ್ಬೋದು. ಸೊ ITR 5. ಸೊ ITR 5 ಯಾರು ಫೈಲ್ ಮಾಡ್ತಾರೆ ಅಂದ್ರೆ ಯಾರು ಪ್ರಿಸಂಪ್ಟಿವ್ ಇನ್ಕಮ್ ಅಂಡರ್ ಫೈಲ್ ಮಾಡಿರಲ್ಲ ಸೊ ಅವ್ರಿಗೆ ಏನದ ITR 5 ಅಪ್ಲಿಕೇಬಲ್ ಆಗುತ್ತೆ. ಅದೇ ರೀತಿಯಾಗಿ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಇದ್ದವರಿಗೂ ಕೂಡ ಇದು ಏನದ ITR 5 ಅಪ್ಲಿಕೇಬಲ್ ಆಗುತ್ತೆ. ಅದೇ ರೀತಿಯಾಗಿ ಅಸೋಸಿಯೇಷನ್ ಆಫ್ ಪರ್ಸನ್ ಆಗಿರ್ಬೋದು, ಬಾಡಿ ಆಫ್ ಇಂಡಿವಿಜುವಲ್ ಆಗಿರ್ಬೋದು, ಆರ್ಟಿಫಿಷಿಯಲ್ ಜುಡಿಷಿಯಲ್ ಪರ್ಸನ್ ಆಗಿರ್ಬೋದು, ಅಥವಾ ಇನ್ಸಾಲ್ವೆಂಟ್ ಪಾರ್ಟ್ನರ್ ಆಗಿರ್ಬೋದು, ಬಿಸ್ನೆಸ್ ಟ್ರಸ್ಟ್ ಅಥವಾ ಇನ್ವೆಸ್ಟ್ಮೆಂಟ್ ಫಂಡ್. ಸೊ ಇವ್ರು ಏನದ ITR ಫೈಲ್ ಮಾಡ್ಬೋದು. ITR 6 ಇದು ಏನದ ಓನ್ಲಿ ಕಂಪ್ನೀಸ್ ಇತ್ತು ಅಂತಂದ್ರೆ ಅವ್ರು ಏನದ ITR 6 ಅನ್ನ ಅವರು ಫೈಲ್ ಮಾಡ್ಬೋದು. ಸೊ ಎಕ್ಸೆಪ್ಟ್ ಸೆಕ್ಷನ್ ಏನದ ಎಕ್ಸಂಪ್ಷನ್ ಅದ. ಸೊ ಅದು ಯಾವ್ದು ಎಕ್ಸಂಪ್ಷನ್ ಅಂದ್ರೆ ಯಾವ ಕಂಪನಿ ಏನದ ಚಾರಿಟೇಬಲ್ ಆಗಲಿ ಅಥವಾ ರಿಲಿಜಿಯಸ್ ಪರ್ಪಸ್ ಏನಾದರೂ ರನ್ ಮಾಡ್ತಿದ್ರು ಅಂತಂದ್ರೆ ಅವರಿಗೆ ಇದು ಹೊರತುಪಡಿಸಿ ಓನ್ಲಿ ಕಂಪನೀಸಿಗೆ ಏನದ ITR 6 ಅನ್ನ ಅವರು ಫೈಲ್ ಮಾಡ್ಬೋದು. ITR 7 ಯಾರು ಫೈಲ್ ಮಾಡ್ತಾರ ಅಂತಂದ್ರೆ ಅಂಡರ್ ಸೆಕ್ಷನ್ 139 ಸಬ್ಸೆಕ್ಷನ್ 4A ಆಗಿರ್ಬೋದು, ಅಥವಾ ಸೆಕ್ಷನ್ 4B ಆಗಿರ್ಬೋದು, 4C ಅಥವಾ 4D ಅಥವಾ 4E ಮತ್ತು 4F ಇವ್ರು ಏನದ ITR 7 ಅನ್ನ ಫೈಲ್ ಮಾಡ್ತಕ್ಕದ್ದು. ಸೊ 4 ಅಂಡರ್ ಸೆಕ್ಷನ್ 139 4A ಅಂತಂದ್ರೆ ಚಾರಿಟೇಬಲ್ ಅಥವಾ ರಿಲಿಜಿಯಸ್ ಪರ್ಪಸ್. ಸೊ ಯಾವುದಾದ್ರೂ ಇನ್ಸ್ಟಿಟ್ಯೂಷನ್ ಇತ್ತು ಅಂತಂದ್ರೆ ಅವರು ITR 7 ಅನ್ನ ಅವರು ಫೈಲ್ ಮಾಡ್ಬೋದು. ಅದೇ ರೀತಿಯಾಗಿ ಪೊಲಿಟಿಕಲ್ ಪಾರ್ಟಿ ಇರ್ಬೋದು, ಅಥವಾ ಸೈಂಟಿಫಿಕ್ ರಿಸರ್ಚ್ ಅಸೋಸಿಯೇಷನ್ ಆಗಿರ್ಬೋದು, ಅಥವಾ ನ್ಯೂಸರ್ ಏಜೆನ್ಸಿ ಆಗಿರ್ಬೋದು. ಸೊ ಅಥವಾ ಅಸೋಸಿಯೇಷನ್ ಆರ್ ಇನ್ಸ್ಟಿಟ್ಯೂಷನ್ ರೆಫರ್ ಟು ಇನ್ ಸೆಕ್ಷನ್ 10 ಸಬ್ಸೆಕ್ಷನ್ 23A ಅವರು ಕೂಡ ಏನದ ಇಲ್ಲಿ ITR 7 ಅನ್ನ ಫೈಲ್ ಮಾಡ್ಬೋದು. 139 ಸಬ್ಸೆಕ್ಷನ್ 4D ಅಂತಂದ್ರೆ ಯೂನಿವರ್ಸಿಟಿ ಆಗಿರ್ಬೋದು ಅಥವಾ ಕಾಲೇಜ್ ಅದರ್ ಇನ್ಸ್ಟಿಟ್ಯೂಷನ್ದವರು ಏನದ ಇದು ITR 7 ಅನ್ನ ಫೈಲ್ ಮಾಡ್ಬೋದು. ಸೊ ಅದೇ ರೀತಿಯಾಗಿ ಅಂಡರ್ ಸೆಕ್ಷನ್ 139 4E ಅಂತಂದ್ರೆ ಟ್ರಸ್ಟ್, ಯಾವುದಾದ್ರೂ ಬಿಸ್ನೆಸ್ ಅಂಡರ್ ಟ್ರಸ್ಟ್ ಅಂತ ಹೇಳಿ ನೀವು ರಿಜಿಸ್ಟರ್ ಮಾಡಿದ್ರಿ ಅಂದ್ರೆ ಅವ್ರಿಗೇನು ಕೂಡ ಏನದ ITR 7 ಅಲ್ಲಿ ಅಪ್ಲೈ ಮಾಡ್ಬೋದು. ಅದೇ ರೀತಿಯಾಗಿ ಇಲ್ಲೇನಾದರೂ ನೀವು 4F ಅಂಡರ್ ಒಳಗೆ ನೀವು ಇನ್ವೆಸ್ಟ್ಮೆಂಟ್ ಫಂಡ್ ಅಂತ ಹೇಳಿ ನೀವೇನಾದ್ರೂ ರಿಜಿಸ್ಟರ್ ಮಾಡಿದ್ರಿ ಅಂತಂದ್ರೆ ಸೊ ಅವರು ಕೂಡ ಏನದ ಇಲ್ಲಿ ITR 7 ಅನ್ನ ಫೈಲ್ ಮಾಡ್ಬೋದು. ಸೊ